ನಮಸ್ಕಾರ ಯೂಟ್ಯೂಬ್ ಮಂದಿಗೆ. ಇದು ಏನಂತ ಟಾಪಿಕ್ ನಿಮಗೆ ಗೊತ್ತಾಗ್ಬೋದು. ನಾ ಹೇಳೋದು ಒಂದು ಮಾತಿಂತ್ರ ಏನಂದ್ರೆ, ನೀವು 3 ನಂಬರ್ ಹಡಿಸಿ ಮಕ್ಕಳು ಇರ್ತಾರೆ ಅಂದರೆ, ಇದು ದೊಡ್ಡ ದೊಡ್ಡ ಸಾವ್ಕಾರ ಮಂದಿ ಅಂತಲ್ಲ, ಒಂದಷ್ಟು ಮಂದಿ ಇರ್ತಾರೆ. ಅವ್ರು ಹೆಂಗಂದ್ರೆ, ಈಗ ಶಿಸ್ತ ಹೊರಗೆ ಬಡವ್ರನ್ನೆಲ್ಲ 3 ನಂಬರ್ ಮಾಡಿ ಅವ್ರ ರೊಕ್ಕ ಇವ್ರು ತಿಂದು ದೇವಸ್ಥಾನಕ್ಕೆ ಹೋಗಿ ಅನ್ನ ಪ್ರಸಾದ ಮಾಡ್ರೆ ಆ ದೇವ್ರು ಇವ್ರಿಗೇನು ಫಲ ಕೊಡ್ತಾನು ಹೇಳ್ರಿ ನೋಡೋಣ. ಇವ್ರ ಅಲ್ಲಿ ಹೋಗಿ ಆರಾಮದ ರೊಕ್ಕ ತಂದು ಇಲ್ಲಿ ಅನ್ನ ಪ್ರಸಾದ ಮಾಡಿದ್ನಿ, ದೊಡ್ಡ ದೊಡ್ಡ ಪೂಜೆ ಮಾಡಿದ್ನಿ ಅಂದ್ರೆ ದೇವ್ರು ಇವ್ರಿಗೇನು ರೊಕ್ಕ ಕೊಡ್ತಾನೆ ಏನು ಹೇಳ್ರಿ ನೋಡೋಣ. ಇದಕ್ಕೆ ವರ ಕೊಡ್ತಾನು? ಇದಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಇಲ್ಲಿ ಮಾಡೋದೆಲ್ಲ 3 ನಂಬರ್ ಕೆಲಸ ಬಂದು ಇಲ್ಲಿ ಒಳ್ಳೆ ಕೆಲಸ ಮಾಡತ್ತಾನಂದ್ರೆ ಯಾರು ನಂಬ್ತಾರೆ? ನೀವೇನೋ ಪೊಲ್ ಊಟ ಹಾಕ್ಸ್ಯಾನಪ್ಪ ಬಂತು ಓಡಿ ಹೋಗ್ಕರಿ ನೀವು. ಆದ್ರೆ ನಾವು ನಿಮ್ಮ ರೊಕ್ಕ ತಿಂದು ನಿಮಗೆ ಅದನ್ನು ಕೊಡತ್ತಾನಲ್ಲ, ಆ ಥರ ಫುಲ್ ಏನು ಅಕ್ಕಿನ ಫುಲ್ ಅನ್ನ ದಾಸೋಹ ಮಾಡತ್ತಾನಂತ ಹೆಮ್ಮೆಯಿಂದ ಹೇಳ್ಕೊತಾನ. ನಾವು ಅದನ್ನು ಮಾಡಿದ್ನಿ, ಗುಡಿಗೆ ಮಾಡಿದ್ನಿ, ಇದನ್ನು ಮಾಡಿದ್ನಿ ಅಂತಿರ್ತಾರಲ್ಲ, ಹಿಂಗೆ ಆಕತಿ ಅದು. ಅಂದ್ರೆ ಅಲ್ಲಿ ನೀವು ಮಾಡೋದೆಲ್ಲ ಹಲ್ಕ ಕೆಲಸ, ಅವನು ಹಡ್ಲಿ. ಇನ್ನು 3 ನಂಬರ್ ಕೆಲಸಕ್ಕೆ ಇದನ್ನು ಅಂತಾರಲ್ಲ, ಹಂಗೆ ಆತಿದ್ದು. ಮಾಡೋದೆಲ್ಲ ಹಲ್ಕ ಕೆಲಸ ಆದ್ರೆ ನಾ ಮತ್ತು ಒಳ್ಳೆಯವಣ ಅಂತ ತೋರಿಸ್ಕೊಳಕ್ಕೆ ಅವ್ರು ಏನೇನೋ ಮಾಡ್ರಂತ. ಅಂಥವ್ರು ರಗಡ್ ಮಂದಿ ಇದಾರೆ ರೀ. ಅವ್ರು ಇವ್ರು ಅಂತೇಳಿ ಅಲ್ಲ, ನೀವು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಹೇಳ್ತಾನಂತೇಳಿ ಅದು ಬೇರೆದವ್ರಿಗೆ ಇರ್ತೈತಿ. ಆದ್ರೆ ನೀವು ನೋಡತ್ತಾರಂದ್ರೆ ನೀವು ಹಂಗಿಲ್ಲ ಅಂತ ತಿಳ್ಕೊಂಡು ನೋಡ್ರಿ. ನಿಮಗೆ ಹೇಳತ್ತಾನಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಇದು ನಾ ಹೇಳೋದು ಏನಾರ ಕರೆ ಇದ್ರೆ ನೀವು ನಾನು ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ. ಮಾತ್ರ ಸಬ್ಸ್ಕ್ರೈಬ್ ಮಾಡೋದು. ಅವನು ಅಲ್ಲಿ ಇಲ್ಲಿ ರೊಕ್ಕ ತಂದು ತಿಂದು 3 ನಂಬರ್ ದಂಧೆಗೆ ಮಾಡಿ ರೊಕ್ಕ ತಂದು ತಿಂದು ಒಳ್ಳೇದು ಮಾಡತ್ತಾನ ಅಂದ್ರೆ ಯಾವ ನಂಬೋದಿಲ್ಲ ನಿಮ್ಮನ್ನು. ದೇವ್ರಿಗೆ ಹೋದ್ನಿ ಅಲ್ಲಿ ಹೋದ್ನಿ ಅಂದ್ರೆ ಅದು ಯಾವತ್ತೂ ಸ್ವಾರ್ಥಕ್ಕೆ ಹತ್ತೋದು ಇಲ್ಲರಿ. ಇದು ಹೇಳಿದ್ದೇನ್ರ ಕರೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಇಲ್ಲದ್ರೆ ಮಾಡೋಕೆ ಹೋಗ್ಬೇಡ್ರಿ. ನಡೀತೈತಿ. ಅವನು ಇಲ್ಲಿ ಇದ್ದಂಗೆ 3 ಬೂಟ್ಲೆ ಬಡ್ದಾರಂತಾರಲ್ಲ, ಹಂಗೈತಿ.